ಇದು ಪ್ರಜಾಶಕ್ತಿ ಟಿವಿಯ ಬಿಗ್ ಇಂಪ್ಯಾಕ್ಟ್. ಪ್ರಜಾಶಕ್ತಿ ವರದಿಗೆ ಮಧುಗಿರಿ ಆಸ್ಪತ್ರೆಗೆ ಡಿಎಚ್ಒ ದಿಢೀರ್ ವಿಸಿಟ್. ಪ್ರಜಾಶಕ್ತಿ ಟಿವಿ ಎಂದಿಗೂ ಸುದ್ದಿ ಮಾಡಿ ಸುಮ್ಮನೆ ಇರಲ್ಲ. ಸಮಸ್ಯೆಗಳ ಬಗ್ಗೆ ಪರಿಹಾರ ತಲುಪಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳ ಗಮನ ಸೆಳೀತಾ ಇದೆ. ಹೀಗಾಗಿಯೇ ಪ್ರಜಾಶಕ್ತಿ ಟಿವಿ ಪ್ರಾರಂಭವಾಗಿ ಕಡಿಮೆ ಅವಧಿಯಲ್ಲಿಯೇ ಬಹುಬೇಗ ಜನರ ಗಮನ ಸೆಳೆದಿದೆ. ಹೌದು, ಮಧುಗಿರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ಸಿಗದ ಹಿನ್ನೆಲೆ ಚಿಕಿತ್ಸೆಗಾಗಿ ಶಿರಾ ತಾಲೂಕು ಆಸ್ಪತ್ರೆಯತ್ತ ಮುಖ ಮಾಡ್ತಾ ಇದ್ರು. ಈ ಬಗ್ಗೆ ಪ್ರಜಾಶಕ್ತಿ ಟಿವಿಯಲ್ಲಿ ಆಸ್ಪತ್ರೆಯಲ್ಲಿಲ್ಲ ಉತ್ತಮ ಸೇವೆ, ಶಿರಾದ ಕಡೆ ಮುಖ ಮಾಡಿದ ರೋಗಿಗಳು ಎಂಬ ಶೀರ್ಷಿಕೆಯಡಿ ವರದಿಯನ್ನ ಮಾಡಲಾಗಿತ್ತು. ವರದಿ ಪ್ರಸಾರದ ಬೆನ್ನಲ್ಲೇ ಎಚ್ಚೆತ್ತ ಡಿಎಚ್ಒ ಡಾ ಚಂದ್ರಶೇಖರಯ್ಯ ದಿಢೀರ್ ಮಧುಗಿರಿ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿಯನ್ನ ನೀಡಿ ಆಸ್ಪತ್ರೆಯ ಅವ್ಯವಸ್ಥೆ ಬಗ್ಗೆ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಮಾತನಾಡಿದ ಅವರು, ಜಿಲ್ಲೆಯ ಎಲ್ಲ ಸಾರ್ವಜನಿಕ ಆಸ್ಪತ್ರೆಗಳಿಗೆ ತಿಂಗಳಿಗೊಮ್ಮೆ ಖುದ್ದು ನಾನೇ ಭೇಟಿಯನ್ನ ನೀಡ್ತೇನೆ. ಮುಂದಿನ ದಿನಗಳಲ್ಲಿ ಎಂಬಿಬಿಎಸ್ ಓದುವ ಮಕ್ಕಳನ್ನ ಶಿರಾ ಮತ್ತು ಮಧುಗಿರಿಗೆ ತರಲು ಪ್ರಯತ್ನ ಮಾಡ್ತಿದ್ದೇನೆ. ತಾಲೂಕು ಆಸ್ಪತ್ರೆಗೆ ಹೆರಿಗೆಗೆ ಬಂದವರನ್ನ ರೆಫರ್ ಮಾಡುವ ಹಾಗಿಲ್ಲ. ಇಂತಹ ಘಟನೆಗಳು ಮರುಕಳಿಸದಂತೆ ಕ್ರಮ ಕೈಗೊಳ್ತೇನೆ ಎಂದು ತಿಳಿಸಿದ್ದಾರೆ. ಗಮನಕ್ಕೆ ತಂದಿದ್ದೀನಿ, ಏನೇ ನ್ಯೂನ್ಯತೆ ಬರ್ಕೊಡ್ದು, ಏನಾದ್ರು ಇಲ್ಲಿ ಯಾವುದೇ ತರ ಕಂಪ್ಲೇಂಟ್ ಬರ್ಕೊಡ್ದು, ಕಂಪ್ಲೇಂಟ್ ಬರ್ದಂಗೆ ನೀವು ಕೆಲಸ ಮಾಡಿ ಅಂತ ಹೇಳಿ ತಾಕೀತ್ ಮಾಡಿದ್ದೀನಿ. ನರ್ಸ್ಗಳಿಗೂ ತಾಕೀತ್ ಮಾಡಿದ್ದೀನಿ, ಬೇರೆ ಎಲ್ಲ ಸಬಾರ್ಡಿನೇಟ್ಸ್ಗಳನ್ನೆಲ್ಲ ತಾಕೀತ್ ಮಾಡಿದ್ದೀನಿ. ಇನ್ಮೇಲೆ ಅವರು ಸರಿ ಹೋಗ್ತಾರೆ, ಸರಿ ಹೋಗಿ ಕೆಲಸ ಮಾಡ್ತಾರೆ. ನಮಗೆ ಯಾವ ಡಾಕ್ಟರ್ ಮೇಲೂ ಕ್ರಮ ಜರುಗಿಸಿ ಅನ್ನೋದು ನಮ್ಮ ಆಗ್ರಹ ಅಲ್ಲ. ಅವ್ರು ಟಾರ್ಗೆಟ್ ತೋರಿಸ್ತಾ ಇರಬೇಕು, ಜನಗಳಿಗೆ ಸೇವೆ ಸಿಗ್ತಿರೋದು ಅಷ್ಟೇ ನಮ್ಮ ಉದ್ದೇಶ. ಯಾಕಂದ್ರೆ ಡಾಕ್ಟರ್ಗಳು ಹೋದ್ರೆ ಮತ್ತೆ ಡಾಕ್ಟರ್ ತರ ಕಷ್ಟ ಅಂತ ನಮಗೆ ಗೊತ್ತಿದೆ. ಹಂಗಾಗಿ ಯಾವ ಡಾಕ್ಟರ್ ಮೇಲೆ ಕ್ರಮ ತಗೊಳ್ತೀರ ನಮ್ಮ ಆಗ್ರಹ ಅಲ್ಲ, ಡೆವಲಪ್ಮೆಂಟ್ ತೋರಿಸ್ಬೇಕು ಅಷ್ಟೇ. ಪ್ರೋಗ್ರೆಸ್ ಚೆನ್ನಾಗಿ ಕೆಲಸ ಮಾಡಿದ್ರೆ ಸರ್ಜನ್ ಯಾವ ಪೋಸ್ಟಿಂಗ್ ಮಾಡ್ತೀರಾ? ಸರ್ಜನ್ ಡಾಕ್ಟರ್ ಯಾವ ಪೋಸ್ಟಿಂಗ್ ಮಾಡ್ತೀರಾ? ಬರಬೇಕು ಇವರ. ಈಗ ನಾವು ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಂಡಿದ್ದೀವಿ, ಸಹಕಾರ ಸಚಿವರು ಮನವಿ ಮಾಡ್ಕೊಂಡಿದ್ದಾರೆ, ಅದು ಸರ್ಕಾರದ ಗಮನದಲ್ಲಿದೆ. ಅದನ್ನು ಕಮಿಷನರು PRS ಅವರು ಗಮನದಲ್ಲಿದೆ. ಇಲ್ಲಿಗೆ ಮತ್ತು ಪಾವಡಕ್ಕೆ ಮತ್ತು ತುರುವೇಕೆರೆಗೆ 3 ಕಡೆ ನಮಗೆ ಡಾಕ್ಟರ್ಸ್ ಬರ್ತಾ ಇದೆ. ಅಷ್ಟನ್ನು ನಮಗೆ ತುಂಬಿಕೊಳ್ಳಿಕ್ಕೆ ನಾವು ಕೇಳ್ಕೊಂಡಿದ್ದೀವಿ, ಮಾಡಿಕೊಡ್ತಾರೆ. ಚರ್ಮ ಡಾಕ್ಟರ್ಗೆ ನಾನೇ ಅರ್ಜಿ ಕೊಟ್ಟಿದ್ದೀನಿ ಸರ್, ಅಣ್ಣವ್ರಿಗೆ. ಆಯ್ತಪ್ಪ, ಮಾಡಿ. ಅಲ್ಲದೆ ಮಧುಗಿರಿ ಆಸ್ಪತ್ರೆಯ ಹೆರಿಗೆ ಅಂಕಿಅಂಶ ಗಮನಿಸಿದ್ದೇನೆ. PRS ಮೀಟಿಂಗ್ನಲ್ಲಿ ಪ್ರೋಗ್ರೆಸ್ ಕಡಿಮೆ ಇದೆ ಎಂಬುದು ತಿಳಿದು ಬಂದಿದೆ. ಈ ಬಗ್ಗೆ ಮಾಹಿತಿ ಕೇಳಿದ್ದೇನೆ. ಆಸ್ಪತ್ರೆಯ ಸಮಸ್ಯೆಗಳನ್ನು ಪರಿಶೀಲಿಸಿದ್ದು, ಇಲ್ಲಿ ವೈದ್ಯರ ಮತ್ತು ಫಾರ್ಮಸಿಸ್ಟ್ ಕೊರತೆ ಇದೆ. ನೂತನ ಪ್ರಸ್ತುತಿ ತಜ್ಞರನ್ನ ನೇಮಕ ಮಾಡಲಾಗಿದೆ. ಅವರು ಬಂದ ನಂತರ ಸಮಸ್ಯೆ ಎದುರಾಗುವುದಿಲ್ಲ ಎಂಬ ವಿಶ್ವಾಸವಿದೆ. ಮುಂದಿನ ದಿನಗಳಲ್ಲಿ ಆಸ್ಪತ್ರೆಯಲ್ಲಿ ಸಮಸ್ಯೆ ಎದುರಾಗದಂತೆ ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದ್ರು. ಟೋಟಲ್ ಈಗ 14-15 ಜನ ಹಾಸ್ಪಿಟಲ್ ಡಾಕ್ಟರ್ ಇರಬೇಕಾಗಿತ್ತು. ಹೌದು, 4-5 ಜನ ಈಗ 4 ಜನ ಡಾಕ್ಟರ್ಸ್ ಕೇಳಿದ್ದೀನಿ ನಾನು. ಒಬ್ಬ ಮೆಡಿಸನ್, ಒಬ್ಬರು ಸರ್ಜರಿ, ಒಬ್ಬರು ಆಪ್ಥಾಲ್ಮಜಿ, ಒಬ್ಬ ಸ್ಕಿನ್ ಡಾಕ್ಟರ್ನ ಕೇಳಿದ್ದೀನಿ. ಅವರು ಕೌನ್ಸಿಲಿಂಗ್ ಮುಖಾಂತರ ಬರಬೇಕು. ಅವ್ರು ಬಂದರೆ ನಾನು ಇಲ್ಲಿ ಹಾಕ್ಕೊಡ್ತೀನಿ. ಫಾರ್ಮಸಿಸ್ಟ್ ಬರ್ತಾ ಇದೆ, ಅವ್ರನ್ನೂ ತುಂಬಿಕೊಡ್ತೀನಿ. ಲ್ಯಾಬ್ ಟೆಕ್ನಿಷಿಯನ್ ಕೊಡ್ತಾ ಇದೆ, ಅವ್ರನ್ನೂ ನಾನು ತುಂಬಿಕೊಡ್ತೀನಿ. ಒಟ್ನಲ್ಲಿ ಪ್ರಜಾಶಕ್ತಿ ವರದಿಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದು, ಮಧುಗಿರಿ ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆ ಸರಿಪಡಿಸುವ ಭರವಸೆಯನ್ನ ಡಿಎಚ್ಒ ನೀಡಿದ್ರು. ಸಾರ್ವಜನಿಕರು ಪ್ರಜಾಶಕ್ತಿ ಟಿವಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತಿದ್ದಾರೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.